ಶಾಂತಿ ದೂತ ರಾಷ್ಟ್ರ ಅಂತ ಹೇಳ್ತಾರೆ. ಹೌದು, ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರೇ. ನಾವ್ಯಾರು ಸಂಘರ್ಷಕ್ಕೆ ಗಲಾಟೆಗೆ ನಾವು ಈಡಾಗೋದಿಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ. ಧರ್ಮವನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಬೇಕಂದ್ರೆ 12ನೇ ಶತಮಾನದಲ್ಲಿ ಶರಣರ ವಚನಗಳ ಮೇಲೆ, ಶರಣರ ವಿಚಾರಗಳ ಮೇಲೆ ಯಾವಾಗ ಹೋರಾಟ ಅಥವಾ ಸಂಘರ್ಷ ಪ್ರಾರಂಭ ಆಯಿತು, ದೈವಿ ಧರ್ಮದ ಮೂಲವಯ್ಯ ಎನ್ನುವಂತಹ ಶರಣರು ಕೂಡ ಕೈಯಲ್ಲಿ ಖಡ್ಗವನ್ನು ಹಿಡಿದು ಗಣಾಚಾರವನ್ನು ಪ್ರತ್ಯೇಕಿಸಿ ಈ ಮೂಲಕವಾಗಿ 900 ವರ್ಷಗಳ ಕಳೆದ ಕೂಡ ವಚನ ಸಾಹಿತ್ಯ ಉಳಿದಿದೆ. ಅರ್ಥಾತ್ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕ್ರಾಂತಿಯನ್ನು ಕೂಡ ಮಾಡಬೇಕಾಗುತ್ತೆ. ಹಾಗೆ ಶಾಂತಿ ದೂತರು ಅಂತೇಳಿ ನಮ್ಮ ಮನೆಯ ತಾಯಿ, ತಂಗಿ, ಸಹೋದರಿ, ಸೊಸೆ, ತಾಯಿ ಯಾರಿಗಾದ್ರೂ ಹಲ್ಲೆ ಮಾಡಿದರೆ ಶಾಂತಿಯಿಂದ ನಾವು ಕೇವಲ ಮಾತಾಡಲಿಕ್ಕೆ ಸಾಧ್ಯವಾಗಲ್ಲ. ಆ ಸಂದರ್ಭದಲ್ಲಿ ನಾವು ಕೂಡ ಹಸ್ತಪ್ರಯೋಗವನ್ನು ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸುವಂಥ ಅನಿವಾರ್ಯತೆ ಯುದ್ಧನೇ ಆಗಿದ್ದರೆ ಪರಿಣಾಮ ಪ್ರತಿಯೊಬ್ಬರು ನಾವು ಹೊತ್ಕೊಳ್ಳೋಣ. ಅಂಥ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಅಡಿಯಾಗೋಣ. ಭಯೋತ್ಪಾದನೆ ನಿಲ್ಲಬೇಕು. ಜಗತ್ತಿಗೆ ನಾವು ಶಾಂತಿಗೂ ಕ್ರಾಂತಿಗೂ ಎರಡಕ್ಕೂ ಬದ್ಧವಾಗಿದ್ದೇವೆ ಭಾರತ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ಒಬ್ಬರಿಗೆ ಬುದ್ಧಿ ಕಲಿಸ್ಬೇಕಂತಂದ್ರೆ ಚಾಟಿಯಲ್ಲಿ ಬೇಕಾದ್ರೆ ಬೀಸೋಣ. ಸಾವಧಾನ, ದಂಡ, ಭೇದ ಎಲ್ಲ ಇದೆ. ಯಾವುದನ್ನ ಯಾವಾಗ ಪ್ರಯೋಗಿಸಬೇಕು ಅನಿವಾರ್ಯತೆ ಬಂದಾಗ ಅದನ್ನು ಪ್ರಯೋಗಿಸಲೇಬೇಕಾಗುತ್ತೆ. ಅದು ನಮ್ಮ ಧರ್ಮದ ಸಿದ್ಧಾಂತವೂ ಕೂಡ ಆಗಿದೆ. ಸಾಮರ್ಥ್ಯವನ್ನು ನೋಡಿಕೊಂಡು ನಮ್ಮ ರೂಪರೇಷೆಗಳನ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಒಂದೇ ಕಾರಣ, ಭವಿಷ್ಯದ ಸುಂದರ ದಿನಗಳು ನಮ್ಮ ಮಕ್ಕಳಿಗೆ ಸಿಗಲಿ. ಇವತ್ತು ಗಡಿಯಲ್ಲಿರುವಂಥ ಭಯೋತ್ಪಾದನೆ ಅದು ನಾಡಿನ ಮಧ್ಯಕ್ಕೆ ಬರಬಾರದು ಅಂತಂದರೆ ಚಳಿಯಲ್ಲಿ ಬೀಸೋದು ಅನಿವಾರ್ಯತೆ ಆದರೆ ಎಲ್ಲರಿಗೂ ಪ್ರಸಿದ್ಧರಾಗ ರುಚಿ. ನಿಮ್ಮ ಮನೆಗೆ ಭಯೋತ್ಪಾದಕರು ಬಂದರೆ ನೀವು ಶಾಂತಿಯನ್ನು ಬೋಧಿಸ್ತೀರಾ? ಬೋಧಿಸೋದಾದರೆ ಖಂಡಿತ ನಾನು ಬೋಧಿಸ್ತೀನಿ. ನೀವು ಆ ಗನ್ನನ್ನು ವಾಪಸ್ ಪಡ್ಕೊಂಡು ಅವರನ್ನು ಹಠ ಮಾಡ್ತೀರ ಅಂತಂದರೆ ನಾನು ಕೂಡ ಅದನ್ನೇ ಮಾಡ್ತೀನಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇ